ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಾನು ವರಮಹಾಲಕ್ಷ್ಮಿ ಹಬ್ಬದ ಕಂಟಿನ್ಯೂಸ್ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಇವತ್ತು ಬಂದುಬಿಟ್ಟು ನನ್ನ ಸ್ಪೆಷಲ್ ಡೇ ಆ್ಯಂಡ್ ಇಟ್ಸ್ ಮೈ ಬರ್ಡೇ. ಸೊ ಇವತ್ತು ನನ್ನ ಬರ್ಡೇ August 22nd. ಸೊ ಓಕೆ, ಅದು ನನ್ನ ಬರ್ಡೇ ಖುಷಿಯಾಗಿರಬೇಕು. ಆ್ಯಂಡ್ ನನ್ನ ಆಸೆ ಎಲ್ಲ ತೀರಿದೆ. ಸೊ ಸದ್ಯಕ್ಕೆ ಯಾವ ರೀತಿಯೂ ಆಸೆ ಏನೂ ಇಲ್ಲ ನನಗೆ. ಸೊ ಇವಾಗ ದಿಸ್ ಇಸ್ ಮೈ ಬರ್ಡೇ ಆಫ್ ಇಟ್. ಸೊ ಬನ್ನಿ, ಇವಾಗ ಸ್ವಲ್ಪ ನನಗೆ ಡೆಂಟಲ್ದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಮುಗಿಸಿ ಆಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಸೊ ನಮ್ಮ ಅಜ್ಜಿ ಮನೆಗೆ ಹೋದ್ಮೇಲೆ ನಮ್ಮ ಚಿಕ್ಕಮ್ಮನ ಮನೆ, ನಮ್ಮ ಅಜ್ಜಿ ಮನೆ ಆದಮೇಲೆ ಅಲ್ಲಿ ಡೆಂಟಲಲ್ಲೇ ನಮ್ಮ ದೊಡ್ಡ ತಾತ ಇದ್ದಾರೆ. ಸೊ ಹೀ ಈಸ್ ಅ ಸೆಕ್ರೆಟರಿ ಆಫ್ ದಯಾನಂದ ಸಾಗರ್ ಕಾಲೇಜ್. ಸೊ ಅವರಿಗೆ ಸ್ವೀಟ್ ಕೊಟ್ಬಿಟ್ಟು ಹಾಗೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ಹಂಗೆ ಆಮೇಲೆ ವಾಪಸ್ ಮನೆಗೆ ಸ್ವಲ್ಪ ಕೆಲಸ ಇದೆಯಂತೆ. ಸೊ ಹಂಗೆ ಅಲ್ಲಿ ಮುಗಿಸ್ಕೊಂಡು ಬರುವ, ಓಕೆನಾ? ಸೊ ಅಷ್ಟೇ. ಇವತ್ತಿನ ಟಿಫನ್ ಏನು ಸ್ಪೆಷಲ್ ಏನೂ ಇಲ್ಲ. ಇವತ್ತು ಸ್ಪೆಷಲ್ ಏನು ಮಾಡಿದ್ದಾರೆ, ಅದೇ ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಮಾಡಿದ್ದಾರೆ. ಸೊ ಅಷ್ಟೇ. ನಾನು ಇಲ್ಲಿ ಮೇಲೆ ಸ್ಲಿಪ್ಪರ್ ತೊಗೊಳಕ್ಕೆ ಬಂದೆ. ಓಕೆ, ನನ್ನ ಬರ್ಡೇ, ಬಟ್ ಇವಾಗ ನನ್ನ ಸ್ಕೂಲ್ ಇಲ್ಲ. ಬಟ್ ನಾನು ವಿಲ್ ಸೆಲೆಬ್ರೇಟ್ ಇಟ್ ಆನ್ ಟುಮಾರೋ. ನಾಳೆ ಅಂದರೆ ಮಂಡೇ ಸೆಲೆಬ್ರೇಟ್ ಮಾಡ್ಕೊತೀನಿ. ಓಕೆ, ಹುಚ್ಚಿ ಥರ ಇದ್ದೀನಿ. ಪಪ್ಪ ಯಾವ ಸ್ಲಿಪ್ಪರ್ ಹಾಕ್ಕೊಳ್ಳೋದು, ಯಾವುದು ಚೆನ್ನಾಗೇ ಸೂಟ್ ಆಗಲ್ಲ ಅಂದ್ಕೊತೀನಿ. ಯಾವ್ದು ಬಿಡೋದು ತಿಂಗಿ ಕೆಲಸ ಇತ್ತು. ಒಳ್ಳೆ ನನಗೇನೂ ರೆಡಿ ಆಗಿಲ್ಲ. ಥಿಂಕ್ ಇದು ಚೆನ್ನಾಗಿದೆ. ಶೂ ಎಲ್ಲ ಬೇಡ. ಸೊ ತಗೊಂಡೆ. ಇವಾಗ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಆಮೇಲೆ ನಾನು ನಮ್ಮಪ್ಪ ಹೊರಡ್ತಾ ಇದ್ದೀವಿ. ಸೊ ಹೊರಡ್ಬಿಟ್ಟು ಹಾಗೆ ಸ್ವೀಟು ಮತ್ತು ಕೇಕ್ ತೊಗೊಂಡೋಗ್ಬೇಕು ಆನ್ ದ ವೇಲಿ. ಸೊ ಬನ್ನಿ, ಅದು ಮುಗಿಸ್ಕೊಂಡು ನಾನು ನಮ್ಮ ಅಮ್ಮನ ಫೋನಲ್ಲಿ ಬ್ಲಾಗ್ ಮಾಡಲ್ಲ, ಕಂಟಿನ್ಯೂ ಮಾಡಲ್ಲ. ಇವಾಗ ನಮ್ಮ ಅಪ್ಪನ ಫೋನ್ ತೊಗೊಂಡು ಬ್ಲಾಗ್ ಮಾಡಬೇಕು ಈಗ. ಯಾಕಂದ್ರೆ ನಮ್ಮಮ್ಮ ಬರಲ್ವಂತೆ. ಶಿ ಹ್ಯಾವ್ ವರ್ಕ್ ಇನ್ ಮೈ ಹೋಮ್. ಕೆಲಸ ಮುಗಿತು ಕೆಲಸ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅನ್ಕೊಂತೀನಿ. ಓಕೆ, ಆಗ ಸ್ವಲ್ಪ ಹಾಕ್ಕೊಂಡು ಬನ್ನಿ ಕೆಳಗೆ ಹೋಗ್ಬಿಟ್ಟು ಸ್ವಲ್ಪ ಟಿಫನ್ ಹೊಟ್ಟೆ ಹಾಕ್ಕೊಂಡ್ಬಿಟ್ಟು ಕೆಳಗೆ ಆಮೇಲೆ ನೋಡಬೇಕು. ಇವಾಗ ಆಲ್ಮೋಸ್ಟ್ ಟೈಮ್ 9 ಆಗಿದೆ. ನಾನು ಅಪಾಯಿಂಟ್ಮೆಂಟ್ ಇರೋದು 10 ಗಂಟೆ. ಸೊ ಬನ್ನಿ ಹೋಗುವ. ಹ್ಯಾಪಿ ಬರ್ಡೇ ಪೂರು. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಂಡು ವಿಶ್ ಮಾಡಿಸ್ಕೊತಾರ. ಆ್ಯಕ್ಚುಲಿ ಎಲ್ಲ ಬೆಳಗ್ಗೆನೇ ವಿಶ್ ಮಾಡಿದ್ರು, ಎದ್ದೇಳೋಕ್ಕಿಂತ ಮುಂಚೆ. ಅವ್ರು ಇನ್ನೂ ಮಲ್ಕೊಂಡೇ ಇದ್ದರು ಗೈಸ್. ನಾನೇ ಇವತ್ತು ಬೇಗ ಎದ್ದಿದ್ದು, ನಾನು ನಮ್ಮಪ್ಪ. ಸೊ ಅದಕ್ಕೆ ನಮ್ಮ ಅಮ್ಮನೇ ಫಸ್ಟ್ ವಿಶ್ ಮಾಡಿದ್ದು. ಫಸ್ಟ್ ವಿಶ್ ನಮ್ಮ ಅಮ್ಮಂದು, ಸೆಕೆಂಡು ನಮ್ಮ ಅಪ್ಪಂದು, ಥರ್ಡ್ ನನ್ನ ತಮ್ಮಂದು. ಸೊ ಗೈಸ್, ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಹತ್ರ ನಮ್ಮ ಅಮ್ಮನ ಫೋನ್ ಇರಲಿಲ್ಲ. ನಮ್ಮ ಅಪ್ಪನ ಫೋನಲ್ಲಿ ಮಾಡೋಕ್ಕೆ ಅವ್ರಿಗೆ ಬಿಸ್ನೆಸ್ ಕಾಲ್ ಅದು ಇದು ಬರ್ತಾ ಇರುತ್ತೆ ಅಂತ ನನ್ನ ಫೋನ್ ಏನೂ ಎತ್ಕೊಳಕ್ಕೆ ಹೋಗಿಲ್ಲ. ನನ್ನ ಫೋನು ನಾನು ಮನೇಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಸಂಜೆ ಇಲ್ಲಿ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಆಲ್ಮೋಸ್ಟ್ ನನ್ನ ಕಸಿನ್ಸ್ ಆ್ಯಂಡ್ ಅಮ್ಮನ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಾಯ್ಸ್ ಕೇಳಿಸಲ್ಲ. ಸೊ ಇವಾಗ ಇನ್ನೂ ಬಂದಿಲ್ಲ ಯಾರು. ಸೊ ಕ್ಲೋಸ್ ಅಪ್ ಇಲ್ಲ, ಈಗ ಬೇಡ ಕ್ಯಾಮ್ರಾಮನ್, ಸ್ವಲ್ಪ ದೂರ ಹೋಗು. ಸ್ವಲ್ಪ ಕ್ಯಾಮ್ರಾಮನ್ ಯಾಕೋ ತಿಕ್ಲು ಥರ ಆಡ್ತಿದ್ದಾರೆ. ಓಕೆನಾ? ಸೊ ಈಗ ನನಗೆ ನಾಳೆ ಪ್ರೋಗ್ರಾಮ್ ಇರೋದ್ರಿಂದ ಸೊ ಎಲ್ಲ ನಮ್ಮಮ್ಮ ತಂದಿದ್ದಾರೆ. ಸೊ ಅದಾದಮೇಲೆ ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಅನ್ಕೊಳ್ತೀನಿ. 8 ಗಂಟೆನಾ? 8 ಗಂಟೆ ಆಗಿದೆ. ಸೊ ಇನ್ನೂ ಯಾರೂ ಬಂದಿಲ್ಲ. ಬೆಳಿಗ್ಗೆನಾಗಿದೆ. ನಮ್ಮ ಬ್ಲಾಗಲ್ಲಿ ಇವಾಗ ನಮ್ಮಮ್ಮ ಕಾಣಿಸ್ಕೊಳ್ತಿದ್ದಾರೆ. ಸೊ ಪಾಪ ನನ್ನ ಬರ್ತ್ಡೇ ಟ್ರೀಟು ಡಿಕ್ಕಿ ಪುರಿಗಿದ್ದ ಸೇವ್ ಡಿಕ್ಕಿ ಸೇವ್. ಸೊ ಈಗ
ನನ್ನ ಬರ್ಡೇ ಮುಗಿಯೋಕ್ಕೆ ಇನ್ನು ಇಷ್ಟ ಆಗಿದೆ 8 ಆಗಿದೆ. ಎಂಜಾಯ್ ಮೈ ಬರ್ಡೇ ಡೇ ಆ್ಯಂಡ್ Happy birthday, Purika. Happy birthday, Purika Goda. Happy birthday, Purika Goda. ಬಾಕು ಬೆಲೆ ಬಂದರು. ನೈಸ್, ಚೆನ್ನಾಗಿದೆ. ಗೈಸ್ ಇವಾಗ ಫೈನಲಿ ಮನೆಗೆ ಬಂದಿದ್ದಾಯಿತು. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇವತ್ತು ಸಂಡೇ ಸ್ಟಾರ್ಟ್ ಆಗಿದೆ 12:03 ಈಗ. ಸೊ ನೋಡಿ ಇಲ್ಲಿ ಫುಲ್ ಕೇಕ್ ಕಟ್ಟೆಲ್ಲ ಆಗಿ ಚೆನ್ನಾಗಿತ್ತು ಈ ಸಲ ಬರ್ತ್ಡೇ. ಲಾಸ್ಟ್ ಇಯರ್ಗಿಂತ ತುಂಬ ಮೆಮೋರಿಯಬಲ್ ಆಗಿತ್ತು. ಆಮೇಲೆ ಲಾಸ್ಟ್ ಇಯರ್ಗಿಂತ ಈ ಸಲ ತುಂಬ ಮೆಮೊರೇಬಲ್ ಆಗಿತ್ತು. ನಾನು ಬೆಳಗ್ಗೆ ಹೋಗಿದ್ದು, ಆಮೇಲೆ ನಮ್ಮ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ನಮ್ಮ ಅಣ್ಣ ಚಾಕ್ಲೇಟ್ ಕೊಡಿಸಿದ್ದು, ಊಟಕ್ಕೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿದ್ದು ಎಲ್ಲ ಚೆನ್ನಾಗಿತ್ತು. ಇವತ್ತಿನ ಡೇ ಒಂಥರ ಮೆಮೊರೇಬಲ್ ಡೇ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ದಟ್ ಗಾಡ್ ನನಗೆ ಇಂಥ ದಿನ ಕೊಟ್ಟಿರೋಕ್ಕೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಬ್ರದರ್. ಸೊ ಐ ಲವ್ ಯು ಆಲ್. ಆ್ಯಂಡ್ ಇವತ್ತಿನ ಬರ್ತ್ಡೇ ನಾನು ಈ ಥರ ಆಗುತ್ತೆ ಅಂತ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲಿಲ್ಲ. ಎಲ್ಲರೂ ಬರ್ತಾರೆ, ಕೇಕ್ ಕಟ್ಟು, ಇಂಥ ಕ್ಲಬ್ಬಲ್ಲಿ ಮಾಡ್ಕೊತೀವಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಇಟ್ ಹ್ಯಾಪನ್ಸ್ ಫಾರ್ ನೋ ರೀಸನ್ಸ್. ಕಾರಣಗಳು ಬೇಕಾಗಿಲ್ಲ, ಅವೆಲ್ಲ ಆಗೋಕ್ಕೆ ಪ್ಲ್ಯಾನ್ ಬೇಕಾಗಿಲ್ಲ. ಅದಾಗೆ ಆಗುತ್ತೆ. ಹೋಪ್ ನನ್ನ ಈ ವರ್ಷದ ಬರ್ತಡೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಆಮ್ ಟೂ ಬ್ಲೆಸ್ಡ್ ಟು ಹ್ಯಾವ್ ಲೈಕ್ ದಿಸ್ ಪೇರೆಂಟ್ಸ್. ನನಗಿಂತ ಅಪ್ಪ ಅಮ್ಮ ಸಿಕ್ಕಿರೋಕ್ಕೆ ತುಂಬ ಬ್ಲೆಸ್ಡ್. ಆ್ಯಂಡ್ ದಿ ಬೋತ್ ಆರ್ ವೆರಿ ಸಪೋರ್ಟಿವ್ ಇನ್ ಅ ಸೆನ್ಸ್, ಅಂದರೆ ಎಲ್ಲಿ ಓದೋದ್ರಲ್ಲೂ ಸಪೋರ್ಟಿವ್. ಆ್ಯಂಡ್ ನನ್ನ ಪ್ಯಾಷನಲ್ಲೂ ದೇ ಆರ್ ವೆರಿ ಮಚ್ ಸಪೋರ್ಟಿವ್. ಆ್ಯಂಡ್ ಐ ಥ್ಯಾಂಕ್ ದೆಮ್ ಫ್ರಮ್ ಮೈ ಹಾರ್ಟ್ ಆ್ಯಂಡ್ ಲವ್ ಯು. ಆ್ಯಂಡ್ ಅಷ್ಟೇ, ಇವತ್ತಿನ ನನ್ನ ದಿನ ಅಂದರೆ ನನ್ನ ಬರ್ತಡೇ, ಹುಟ್ಟಿದ ಹಬ್ಬ ಅನ್ನೋದು ಇವತ್ತಿಗೆ ಮುಗಿದೋಯ್ತು. ಇನ್ನು ನೆಕ್ಸ್ಟ್ ಬರೋ ವರ್ಷ, ನೆಕ್ಸ್ಟ್ 2027 ಆಗಸ್ಟ್ ಆವಾಗ ಸೆಲೆಬ್ರೇಟ್. ಇವಾಗ ಆಗಲೇ ಟೈಮ್ ಆಗಿದೆ ನೋಡಿ, ಆಗಲೇ ಸ್ಟಾರ್ಟ್ ಆಗಿದೆ. ಡೇ 22 ಅಲ್ಲ, August 23 ಆ ದಿನ ಸ್ಟಾರ್ಟ್ ಆಗಿದೆ. ಸೊ ನನ್ನ ಬರ್ಡೇ ಔಟ್ಫಿಟ್ ಹೆಂಗಿತ್ತು. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಇನ್ನೂ 2 ಗಿಫ್ಟ್ ಇತ್ತು. ಅದು ಪೇಂಟಿಂಗ್ಸ್, ಸಿಂಗಾಪುರ್ ಪೇಂಟಿಂಗ್. ಅದು ಸಿಂಗಾಪುರಿಂದ ನಮ್ಮಮ್ಮನ ಫ್ರೆಂಡ್ ಇದ್ದಾರೆ, ಅವ್ರ ಮಗಳು ಪೇಂಟಿಂಗ್ ಮಾಡೋದಿದೆ ನೋಡಿ, ಪೇಂಟಿಂಗ್. ಆ್ಯಂಡ್ ಶಿ ಗಿಫ್ಟೆಡ್ ಮೀ ದಿಸ್. ಆ್ಯಂಡ್ ಇದು ಇಲ್ಲಿರೋಕ್ಕೆ. ಆ್ಯಂಡ್ ಒನ್ ಮೋರ್, ನಮ್ಮ ಅಣ್ಣನ ಫ್ರೆಂಡ್ ಹೇಳಿದ್ರಲ್ಲ, ಈ ಗಿಫ್ಟೆಡ್ ಮೀ ಪೌಚ್ ಅಲ್ಲ, ವ್ಯಾನಿಟಿ ಬ್ಯಾಗ್. ದಿಸ್ ಆ್ಯಕ್ಚುಲಿ ಚೆನ್ನಾಗಿದೆ ಇದು.
ಥ್ಯಾಂಕ್ ಯು ತೇಜಸ್ ಬ್ರೋ. ಆ್ಯಂಡ್ ಅದ್ವನ್ ಪೇಂಟಿಂಗು ನಮ್ಮ ಚಿಕ್ಕಮ್ಮ ಒಂದು ಡ್ರೆಸ್ ತಕ್ಕೊಟ್ರು. ಆಮೇಲೆ ಎಷ್ಟೊಂದು ಜನ ದುಡ್ಡು ಕೊಟ್ಟರು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇದೆ ಪೇಂಟಿಂಗ್, ಅದು ನೋಡಿ ಇದೊಂದು ಪೇಂಟಿಂಗು. ಸೊ ನನಗೆ ಇಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಇಷ್ಟು ನನ್ನ ಬರ್ಡೇನ ಮೆಮೊರೇಬಲ್ ಆಗಿ ಯಾವ ಪ್ಲ್ಯಾನು ಇರಲಿಲ್ಲ ನಾನಿವತ್ತು ಯಾವ ಬಟ್ಟೆ ಹಾಕ್ಕೊತೀನಿ ಅಂತಲೂ ಗೊತ್ತಿರಲಿಲ್ಲ ನನಗೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಬರ್ಡೇ ಇಷ್ಟೊಂದು ಚೆನ್ನಾಗಿ ಮಾಡಿಕೊಟ್ಟಿರೋಕ್ಕೆ ಥ್ಯಾಂಕ್ ಯು. ಚೆನ್ನಾಗಿ ಕೊಟ್ಟಾ? ಕೊಡ್ತೀನಿ.